ಇದರ ಮತದಾರರಿಗೆ ಕೊನೆಯ ಅವಕಾಶ. ನಿಮ್ಮ ಹತ್ರ ವೋಟರ್ ಐಡಿ ಇದ್ರೆ ಈ ಕೆಲಸ ಕಡ್ಡಾಯ. ಇದನ್ನ ನೀವು ಮಾಡಿಲ್ಲಪ್ಪ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ವೋಟರ್ ಐಡಿಯು ಕೂಡ ರದ್ದಾಗತ್ತೆ. ರಾಜ್ಯದಲ್ಲಿ 84.3 ಲಕ್ಷ ಜನರ ವೋಟರ್ ಐಡಿಯನ್ನ ಈ ವೋಟರ್ ಲಿಸ್ಟ್ ನಿಂದ ಹೊರಗಿಡಲಾಗತ್ತ ಅಂತ ಮಾಹಿತಿ ಸಿಗ್ತಾ ಇದೆ. ಅಷ್ಟಕ್ಕೂ ಈ 84.3 ಲಕ್ಷ ಜನರನ್ನ ಈ ವೋಟರ್ ಐಡಿಯಿಂದ ಹೊರಗಿಡ್ತಾರ ಅಥವಾ ಮರುಪರಿಶೀಲನೆ ಮಾಡ್ತಾರ, ಎಷ್ಟು ಜನರನ್ನ ಇಲ್ಲಿಂದ ತೆಗೆದುಹಾಕುವಂತಹ ಸಾಧ್ಯತೆ ಇದೆ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಲಸಿಗರು ಎಷ್ಟು ಜನ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ ಅದನ್ನು ಕೂಡ ನೋಡೋಣ. ಸೊ ಎಲ್ಲ ವಿಷಯವನ್ನು ಕೂಡ ಈ SIR ಕುರಿತಾಗಿ ಸಂಪೂರ್ಣ ಅಪ್ಡೇಟ್ಸ್ ಅನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ವೋಟರ್ ಐಡಿ ಬಗ್ಗೆ ನೀವು ಕೂಡ ತಿಳ್ಕೊಳ್ಬೇಕಾಗಿದೆ ಮತ್ತು ಈ ವೋಟರ್ ಐಡಿ ನಿಮ್ದು ಕೂಡ ಉಳ್ಕೊಳ್ಬೇಕು, ಅದನ್ನ ರದ್ದು ಮಾಡಬಾರದು ಅಂತಂದ್ರೆ ನೀವೇನ್ ಮಾಡಬೇಕು ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ರಾಜ್ಯದಲ್ಲಿ 84.3 ಲಕ್ಷ ವೋಟರ್ ಐಡಿಗಳನ್ನ ಈಗ ಚೆಕ್ ಮಾಡಿಲ್ಲ, ಅವರು ಗೈರು ಅಂತ ಹೇಳಬಹುದು. ಅಂದ್ರೆ ಒಬ್ಬೊಬ್ರು ಸ್ಥಳಾಂತರ ಆಗಿದ್ದಾರೆ, ನಮ್ಮ ರಾಜ್ಯ ಬಿಟ್ಟು ಮತ್ತೊಂದು ರಾಜ್ಯಕ್ಕೆ ಶಾಶ್ವತವಾಗಿ ಸ್ಥಳಾಂತರಿಸಿದ್ದಾರೆ. ಜೊತೆಗೆ ಮೃತಪಟ್ಟವರು ಇದ್ದಾರೆ, ಅದರಲ್ಲಿ ಮತ್ತು ಹಾಜರಾಗದೇ ಇರುವಂತವರು ಕೂಡ ಇದ್ದಾರೆ, ಗೈರು. ನಮ್ಮ ರಾಜ್ಯದಲ್ಲಿನೇ ಇದ್ದು ಆದ್ರೆ ಈ SIR ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ರು ಕೂಡ ಹಾಜರಾಗಬೇಕು, ಪ್ರತಿಯೊಬ್ರು ಕೂಡ ಆ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿಕೊಡ್ಬೇಕು. ನೀವು ಮೊದಲು ಎಲ್ಲಿದ್ರಿ, ಈಗ ಎಲ್ಲಿದ್ರಿ, ನೀವು ಕ್ರಮ ಸಂಖ್ಯೆ ಏನು, ಭಾಗ್ಯ ಸಂಖ್ಯೆ ಏನು, ಇದೆಲ್ಲವೂ ಕೂಡ ಅಲ್ಲಿ ನೀವು ಬರೆದು ಅವ್ರು ಕೊಡ್ಬೇಕಾಗತ್ತೆ. ಯಾಕಂದ್ರೆ ಮೊದಲು 2001ರಲ್ಲೋ ಅಥವಾ 2002ರಲ್ಲೋ ನೀವು ಎಲ್ಲಿದ್ರಿ ಅನ್ನುವಂಥದ್ದನ್ನು ಕೂಡ ಸರ್ಕಾರ ಅಂದ್ರೆ BLOಗಳು ಕೇಳ್ತಾರೆ. ಆ ಸಂದರ್ಭದಲ್ಲಿ ನೀವು ಹೇಳ್ಬೇಕಾಗತ್ತೆ, ನಾವು ಮೊದಲು ಅಲ್ಲಿದ್ವಿ, ಅಲ್ಲಿಯ ಒಂದು ಕ್ರಮ ಸಂಖ್ಯೆ ಭಾಗ್ಯ ಸಂಖ್ಯೆ ತೆಗೆದುಕೊಂಡು ಬಂದು BLOಗಳಿಗೆ ಕೊಡ್ಬೇಕು. ಅದನ್ನ ಕೊಟ್ರೆ ಅವರಲ್ಲಿ ಲಿಖಿತ ರೂಪದಲ್ಲಿ ಬರೆದು ಆ ಫಾರ್ಮ್ ಅನ್ನ ಫಿಲ್ಅಪ್ ಮಾಡ್ತಾರೆ. ನೆಕ್ಸ್ಟ್ ನೀವು ಯಾವ ಜಾಗದಲ್ಲಿದ್ದೀರಿ, ಅದರ ವಿಳಾಸ, ನಿಮ್ಮ ಹೆಂಡತಿಯ ಹೆಸರು ಮದುವೆ ಆಗಿದ್ರೆ ಅಥವಾ ನಿಮ್ಮ ತಂದೆ ತಾಯಿ ಹೆಸರು ಅಥವಾ ನಿಮ್ಮ ವೋಟರ್ ಐಡಿ ಎಲ್ಲೇ ಏನಾದ್ರೂ ಹೆಸರುಗಳು ಚೇಂಜಸ್ ಆಗಿದ್ರೆ ಅದನ್ನ ತಿದ್ದುಪಡಿ ಮಾಡೋದು, ಇದು ಎಲ್ಲವೂ ಕೂಡ ಮಾಡಲಾಗತ್ತೆ ಈ BLOಗಳಿಂದ. ಸೊ ಅದಕ್ಕಾಗಿ ಆ ಫಾರ್ಮ್ ಅನ್ನ ಸರಿಯಾಗಿ ತುಂಬೋದು ಇಂಪಾರ್ಟೆಂಟ್ ನೋಡ್ರಿ. ಅದನ್ನ ನೀವು ಸರಿಯಾಗಿ ತುಂಬಿಟ್ರೆ ಅಲ್ಲಿ ನಿಮ್ಮ ವೋಟರ್ ಐಡಿ ಸರಿ ಆಗತ್ತೆ. ಅದು ಸರಿಯಾದ ರೂಪದಲ್ಲಿ ನೀವು ಮತ್ತೆ ವೋಟರ್ ಐಡಿ ವೋಟನ್ನ ಹಾಕುವಂತಹ ಅವಕಾಶ ಮಾಡಿಕೊಡ್ತಾರೆ. ಸೊ ಯಾಕಂದ್ರೆ ಬಾಂಗ್ಲಾದೇಶಿಯ ನುಸುರುಕೋರರು ನಮ್ಮ ದೇಶದಲ್ಲಿ ಹೆಚ್ಚು ಜನ ಬಂದಿದ್ದಾರೆ, ನಿಮಗೆ ಗೊತ್ತಿರಬಹುದು. ಅವರು ಪರ್ಮಿಷನ್ ತೆಗೆದುಕೊಂಡೇ ಬಂದಿಲ್ಲ, ಹಾಗೋ ಹೀಗೋ ಭಾರತೀಯ ಬೇಲಿಯನ್ನ ದಾಟಿ ಬಂದಿರ್ತಕ್ಕಂಥವ್ರು ಅವರು. ಇದೇ ಒಂದು ಮುಖ್ಯ ಕಾರಣಕ್ಕಾಗಿ SIR ಪ್ರಕ್ರಿಯೆ ನಡೆಸಲಾಗಿತ್ತು. ಹಳೆಯ ಜನರು ಮೊದಲಿನಿಂದನೂ ಕೂಡ ಇಲ್ಲೇ ಇದ್ರೆ ಯಾವುದೇ ತೊಂದರೆ ಇಲ್ಲ, ಅಥವಾ ಬೇರೆ ಬೇರೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ನೀವು ವಾಸವಾಗಿದ್ದು ಈಗ ಬೇರೆ ರಾಜ್ಯದಲ್ಲಿ ಇದ್ರೆ ಏನ್ ತೊಂದರೆ ಇಲ್ಲ. ಆದ್ರೆ ಈಗ ಹೊರದೇಶದವರು ನಮ್ಮ ರಾಜ್ಯಕ್ಕೆ ಬಂದ್ರೆ ಅದರ ಬಗ್ಗೆ ಪರಿಶೀಲನೆ ಆಗಲೇಬೇಕಲ್ವಾ. ಅದಕ್ಕಾಗಿ ಚುನಾವಣೆ ಆಯೋಗ ಈ ಒಂದು ದಾರಿಯನ್ನ ಹಿಡಿದು SIR ಪ್ರಕ್ರಿಯೆ ಆಗಲೇಬೇಕು ಅನ್ನುವಂತ ರೀತಿಯಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಮಾಡ್ತಾ ಇದೆ. ರಾಜ್ಯಗಳಲ್ಲಿ ಎಷ್ಟೋ ಜನ ವಲಸಿಗರು ಬೇರೆ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬಂದು ದುಡಿಮೆಯನ್ನ ಮಾಡ್ತಿರ್ತಾರೆ. ಸೊ ಇದಕ್ಕಾಗಿ ವಲಸಿಗರ ಸಂಖ್ಯೆನೂ ಕೂಡ ಹೆಚ್ಚಾಗಿದೆ, ಶಾಶ್ವತವಾಗಿ ಸ್ಥಳಾಂತರಿಸಿದವರು ಕೂಡ ಹೆಚ್ಚಾಗಿದ್ದಾರೆ ಮತ್ತು ಮೃತಪಟ್ಟವರು ಕೂಡ ಹೆಚ್ಚಾಗಿದ್ದಾರೆ. ಇದ್ರ ಎಲ್ಲವನ್ನ ಕೂಡಿಸಿ 84.3 ಲಕ್ಷದಷ್ಟು ಜನರನ್ನ ಕನ್ಸಿಡರ್ ಮಾಡಲಾಗಿದೆ. ಅವರ ಬಗ್ಗೆ ಪರಿಶೀಲನೆ ಆಗತ್ತೆ ಮತ್ತು ಅವರು ಎಲ್ಲಿದ್ದಾರೆ ನೋಡಿ ಅಲ್ಲಿಯೇ ಹೋಗಿ ಸ್ಥಳ ಮಹಜರು ಮಾಡಲಾಗತ್ತಂತೆ. BLOಗಳು ಏನ್ ಮಾಡ್ಬೇಕು, ಅವ್ರು ಯಾವ ರಾಜ್ಯಕ್ಕಿದ್ದಾರೆ ನೋಡಿ ಅದರ ಬಗ್ಗೆ ತಿಳ್ಕೊಂಡು ಅಲ್ಲಿಯೇ ಹೋಗಿ ಸ್ಥಳ ಮಹಜರು ಮಾಡಬೇಕು, ಅಥವಾ ಅವರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೇಗಾದ್ರೂ ಅವರ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕಡ್ಡಾಯವಿದೆ. ಇನ್ನು ನೀವೇನಾದ್ರೂ SIR ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕಾಗತ್ತೆ, ಈ SIR ಪ್ರಕ್ರಿಯೆಯಲ್ಲಿ ನೀವು ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ಕೊಡಲೇಬೇಕಾಗತ್ತೆ. ಇಲ್ಲ ಅಂದ್ರೆ ನಿಮ್ಮ ವೋಟರ್ ಐಡಿಯು ಕೂಡ ಕ್ಯಾನ್ಸಲ್ ಆಗುವಂಥದ್ದು. ಸೊ ಈಗ 14.99 ಮುಂದೆ ಸಾವನ್ನಪ್ಪಿದವರು ಸಂಖ್ಯೆ ಇದು ಎಷ್ಟು, 14.99 ಮಂದಿ ಸಾವನ್ನಪ್ಪಿದ್ದಾರೆ. ಜೊತೆಗೆ ನಮ್ಮ ರಾಜ್ಯದಲ್ಲಿ 51.74 ಜನ
ಈಗ ಶಾಶ್ವತವಾಗಿ ಸ್ಥಳಾಂತರಿಸಿದಾರಂತೆ. ಯಾಕಂದ್ರೆ ಈಗ ಬಹಳಷ್ಟು ಜನ ವಲಸೆ ಹೋಗಿರ್ತಾರೆ, ಮತ್ತೊಂದು ಕಡೆ ಹೋಗಿ ದುಡಿಮೆ ಮಾಡ್ತಿರ್ತಾರೆ, ಅಥವಾ ಗೌರ್ಮೆಂಟ್ ಜಾಬ್ ಆಗಿರುತ್ತೆ, ಅಲ್ಲಿಯೇ ವಲಸೆ ಹೋಗಿ ಅಲ್ಲಿಯೇ ಅವರ ಜೀವನವನ್ನ ನಡೆಸ್ಕೊಳ್ತಾ ಇರ್ತಾರೆ. ಈ ರೀತಿ ಅಲ್ಲಿಯೇ ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಕೊಂಡು ಅವರು ಶಾಶ್ವತವಾಗಿ ಅಲ್ಲಿಯೇ ಉಟ್ಕೊಳ್ತಾರೆ. ಹೀಗಾಗಿ ಸ್ಥಳಾಂತರ ತರಿಸಿದವರು ಕೂಡ ಬಹಳಷ್ಟು ಜನ 5.68 ಜನ ಬೇರೆ ಹೆಸರನ್ನ ನೋಂದಾವಣಿ ಮಾಡ್ಕೊಂಡಿದ್ದಾರಂತೆ. ಈಗ ಹೆಸರಲ್ಲಿ ಕೂಡ ಬದಲಾವಣೆ ಆಗಿರ್ತಕ್ಕಂಥದ್ದು, ಸ್ಥಳಾಂತರ ಆಗಿರ್ತಕ್ಕಂಥದ್ದು, ಮೃತಪಟ್ಟಂತವರು, ಈ ರೀತಿ ನಾನಾ ರೀತಿಯ ಸಂಖ್ಯೆಗಳಿದಾವೆ. ಸೊ ಒಟ್ಟಾರೆಯಾಗಿ 84.30 ಲಕ್ಷದಷ್ಟು ಜನ ಇನ್ನು ಕೂಡ ಗೈರು ಹಾಜರಾಗಿರುವಂತವರು, ಮೃತಪಟ್ಟವರು ಸ್ಥಳಾಂತರಿಸಲಾಗಿದ್ದು, ಸದ್ಯಕ್ಕೆ ಇವರನ್ನ ತೆಗೆದಾಕಿಲ್ಲ ಅಥವಾ ವೋಟರ್ ಐಡಿಯಿಂದ ಸಂಪೂರ್ಣವಾಗಿ ಇವರನ್ನ ಅಲ್ಲಿಂದ ತೆಗೆದುಹಾಕಿಲ್ಲ. ಮೃತಪಟ್ಟವರನ್ನ ಮಾತ್ರ ತೆಗೆದುಹಾಕಲಾಗತ್ತೆ ಸಂಪೂರ್ಣವಾಗಿ. ಇನ್ನು ಉಳಿದಂತವರು ಏನ್ ಮಾಡ್ಬೇಕಾಗತ್ತೆ, ಮತ್ತೆ ಈ BLOಗಳು ಅವರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಅವರಿಂದ ನೀವು ಮೊದಲು ಎಲ್ಲಿದ್ರಿ, ಈಗ ಎಲ್ಲಿದ್ದೀರಿ ಎಲ್ಲವನ್ನು ಕೂಡ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ SIR ನಲ್ಲಿ ನಡೀತಾ ಇದೆ. ಅದಕ್ಕಾಗಿ ನೀವು ಗಾಬರಿ ಆಗಬೇಡಿ. ನೀವು ಇನ್ನೂ ಕೂಡ BLOಗಳಿಗೆ ಭೇಟಿ ಆಗಿಲ್ಲ, ನಿಮ್ಮ ಫಾರ್ಮ್ ಫಿಲ್ಅಪ್ ಮಾಡಿಲ್ಲ ಅಂದ್ರೆ ಬೇಗ ಹೋಗಿ BLOಗಳಿಗೆ ಭೇಟಿ ಕೊಡಿ, ನಿಮ್ಮ ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡ್ಕೊಡಿ. ಓಕೆ, ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ ಇದು. ಯಾಕಂದ್ರೆ ವೋಟರ್ ID ಕೂಡ ಬಹಳ ಅವಶ್ಯಕತೆ ಬಿದ್ದಿದೆ. ಆಧಾರ್ ಕಾರ್ಡ್ ಹೇಗಿತ್ತು, ಈಗ ಈ ವೋಟರ್ ID ಕೂಡ ಅಷ್ಟೇ ಅವಶ್ಯಕತೆ ಬಿದ್ದಿದೆ. ಸೊ ಓಕೆ, ಈ ಇನ್ಫಾರ್ಮೇಶನ್ ಆದಷ್ಟು ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. SIR ಬಗ್ಗೆ ಗೊತ್ತಾಗ್ಬೇಕು ಎಲ್ಲರಿಗೂ ಕೂಡ. ಅವರು ಫಾರ್ಮ್ ಫಿಲ್ಅಪ್ ಮಾಡಿಲ್ಲ ಅಂದ್ರೆ ಬೇಗನೆ ಫಿಲ್ಅಪ್ ಮಾಡಿಕೊಡಿ ಅಂತ ಹೇಳಿ ಹತ್ತಿರದ ಕನ್ನಡ ಶಾಲೆಗಳಲ್ಲಿ ಕೂಡ ಇರ್ತಾರೆ, ಅಲ್ಲಿ ಹೋಗಿ ನೀವು ಗಮನ ಹರಿಸಬಹುದು. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ.